ಬರಲ್ಲ. ಸಾಧಾರಣವಾಗಿ ಇವ್ರು ಕೋಪ ಬರಲ್ಲ. ಸಪೋಸ್ ಬಂದ್ರೆ ಸುಮ್ನೆ ಇದ್ಬಿಡ್ತೀನಿ. ಅದನ್ಯಾವ ದೊಡ್ಡ ವಿಷಯ ಅಂತ ಹೇಳ್ತಾರೆ. ಮಾತಾಡೋದೇ ಇಲ್ಲ. ಇಲ್ಲ ಅವರೇ ಮಾತಾಡ್ಸಿದ್ರು. ಇನ್ನು ಅಕಸ್ಮಾತ್ ಇವ್ರು ಕೋಪ ಬಂದ್ಬಿಟ್ರೆ ಅವ್ರ ಯಜಮಾನ್ರ ಮೇಲೆ ಇನ್ ಮುಂದಕ್ಕೆ ಮಾತೇ ಆಡ್ಸಲ್ಲ ಲೈಫ್ ಲಾಂಗ್. ಹಂಗಲ್ಲ, ಆಮೇಲೆ ಸರಿ ಹೋಗ್ಬೋದು. 2 ಅವರ್ 3 ಅವರ್ ಲೈಫ್ ಲಾಂಗ್ ಅಷ್ಟೇ ಅಲ್ಲ. ಇಲ್ಲಪ್ಪ, ಕೋಪ ಬಂದ್ರೆ ಒಂದ್ 5 ನಿಮಿಷ ಕೋಪ ಬರುತ್ತೆ. ನಿಮ್ಮ ಮನೆಯವರಿಗೆ ಕೋಪ ಬಂದ್ರೆ ಕೋಪ ಕಮ್ಮಿ ಮಾಡಕ್ ಏನ್ ಮಾಡ್ತೀರಾ? ಏನು ಮಾಡಲ್ಲ ಇವರು. ಸೈಲೆಂಟ್ ಆಗಿ ಇದ್ಬಿಡ್ತಾರೆ ಅಷ್ಟೇ. ಏನು ಅದಕ್ಕೆ ಕಾರಣಗಳು? ಏನಾರು ಫೈಟ್ ಮಾಡಲ್ಲ. ಫೈಟಿಂಗ್ ಮಾಡೋದು? ನಮ್ಮ ಮಕ್ಳಿಗೆ ಬೈತೀನಿ ಅಷ್ಟೇ. ಮಕ್ಳ ಮೇಲೆ ತೀರ್ಸ್ಕೊತಾರೆ. ಎಲ್ಲ ಮಕ್ಳ ಮೇಲೆ ತೀರ್ಸ್ಕೊಳಕ್ ಕೊಟ್ಟಿದಾರಲ್ಲ, ಏನಕ್ಕೆ? ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಗೊತ್ತಾಗುತ್ತೆ. ಈ ತರ ಹಿಂಗ್ ಟ್ರ್ಯಾಕ್ ಬೈತಿದ್ರೆ ಹಿಂಗಾಗುತ್ತೆ. ಇವ್ರು ನಿಮ್ ಮನೇಲಿ ಕೆಲಸ ಮಾಡ್ತಿರಲ್ಲ, ಅವಾಗ ಮೈಕೈ ನೋವು ಬರುತ್ತಲ್ಲ, ಏನಕ್ಕೆ ಜಾಸ್ತಿ ಕೆಲಸ ಮಾಡೋದು? ತುಂಬಾ ಸ್ಟ್ರೈನ್ ಆಗುತ್ತಲ್ಲ ಮೈಗೆ, ಅದರಿಂದ ಮೈಕೈ ನೋವು ಬರುತ್ತೆ. ತುಂಬಾ ಸ್ಟ್ರೈನ್ ಆಗುತ್ತಲ್ಲ, ಅದಕ್ಕೆ ಮೈಕೈ ನೋವು. ಕೆಲಸ ಮಾಡೋದ್ರಿಂದ ಸ್ಟ್ರೈನ್ ಆಗೇ ಆಗುತ್ತಲ್ವಾ ನಮ್ಗೆ? ಕೆಲಸ ಮಾಡೋರ್ಗೆ. ಯಾರೋ ಕೆಲಸ ಮಾಡೋದು ಬರಲ್ಲ, ನಾವು ಮಾಡಿದಾಗ್ಲೇ ನಮ್ಗೆ ಬರೋದು. ಇವ್ರು ಮಾಡಿದಾಗ ಇವ್ರಿಗೆ ಅದರಿಂದ ಮೈಕ್ ಸ್ಟ್ರೈನ್ ಆದಾಗ ನೋವು ಬರುತ್ತೆ. ಓವರ್ ಸ್ಟ್ರೈನ್ ಮಾಡ್ಕೊಳ್ತೀವಿ. ಓವರ್ ಸ್ಟ್ರೈನ್ ಮಾಡ್ಕೋತಾರ ಅವರು. ಸ್ವಲ್ಪ ಮಾಡಿದ್ರೆ ಪರವಾಗಿಲ್ಲ. ಡಿವೈಡ್ ಮಾಡ್ಬಿಡಿ. ನಿಮ್ಮ ಮನೆಗೆ ಅರ್ಧ, ನಿಮ್ಮ ಮನೆಯವ್ರಿಗೆ ಅರ್ಧ ಕೆಲಸ, ಇವ್ರು ನಿಮ್ ಅರ್ಧ ಕೆಲಸ. ಇಲ್ಲ, ಹಂಗಿಲ್ಲ. ಏನೋ ಕೆಲಸ ಮಾಡ್ಸಲ್ಲ ನೀವು? ಏನೋ ಹುಷಾರಿಲ್ಲ ಅಂದ್ರೆ ಸ್ವಲ್ಪ ಮಾಡ್ತಾರೆ ಅವ್ರು. ವಾರಕ್ಕೆ ಎಷ್ಟು ದಿನ ಹುಷಾರಿರಲ್ಲ? ಹಂಗಲ್ಲ, ಇಲ್ಲ, ಯಾವಾಗ ಒಂದ್ಸರಿ. ಯಾವಾಗ್ಲೂ ಒಂದ್ಸಲ, 20 ವರ್ಷಕ್ಕೋ 30 ವರ್ಷಕ್ಕೋ ಒಂದ್ಸಲ ಹುಷಾರಿಂದ ಇದ್ದಾಗ ಅವ್ರ ಕೈಲಿ ಫುಲ್ ಕೆಲಸ ಮಾಡಿಸ್ತಾರೆ. ಫುಲ್ ಕೆಲಸ ಇಲ್ಲ, ಸ್ವಲ್ಪ ನನ್ಗೆ ಎಷ್ಟು ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತೀನಿ. ಸ್ವಲ್ಪ ಅವ್ರ ಪಾತ್ರೆ ತೊಳೆದ್ರೆ ಇವ್ರು ಜೋಡ್ಸೋದು, ಅವ್ರು ಬಟ್ಟೆ ಹೋಗಿದ್ರೆ ಇವ್ರು ಒಣಗಾಕೋದು. ಹಂಗಲ್ಲ ಇಲ್ಲ ಸರ್, ಹಂಗಲ್ಲ ಇಲ್ಲ. ಏನೋ ಒಂದು ಯಾವ್ದೋ ಒಂದ್ಸರಿ ಮಾಡ್ತಾರೆ ಅಷ್ಟೇ, ಇಲ್ಲಾಂದ್ರೆ ನಾವೇ ಮಾಡ್ಬೇಕು. ನೀವೇ ಮಾಡಿ? ಹೌದು. ಇದು ತಲಾಂತರದಿಂದಾನೇ ಬಂದಿರೋದು? ತಲ ಅಂತೆಲ್ಲ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ನಾವು ಮಾಡ್ಲೇಬೇಕಾಗುತ್ತೆ. ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಕೆಲಸ ಮಾಡ್ಲೇಬೇಕು ನಾವು. ನಮ್ಮಿಂದ ನಮ್ಮ ಮಕ್ಕಳು ಕಲಿತಾರೆ ಮಾಡೋದು. ಅದೇ ದೇಹಕ್ಕೆ ಸ್ಟ್ರೈನ್ ಇರುತ್ತಲ್ಲ, ಅದಕ್ಕೆ ಫುಲ್ ಬಾಡಿ ಕೆಲಸ ಮಾಡಿ ಕೈ ಕಾಲೆಲ್ಲ ಸುಸ್ತಿರುತ್ತಲ್ಲ. ಹೇಳಿ. ಅದೇ ಸ್ಟ್ರೈನ್ ಇರುತ್ತಲ್ಲ ಬಾಡಿ. ಸ್ಟ್ರೈನ್ ಇರುತ್ತೆ. ಇವ್ರು ಕೆಲಸ ಮಾಡಕ್ಕೆ ಮುಂಚೆನೆ ಬಾಡಿ ಸ್ಟ್ರೈನ್ ಇರುತ್ತಲ್ಲ, ಅದಕ್ಕೋಸ್ಕರ ಮೈ ಕೆಲಸ ಮಾಡಿದ್ಮೇಲೆ ಮತ್ತೆ ಬಾಡಿ ಸ್ಟ್ರೈನ್ ಇರುತ್ತಲ್ಲ ಅಂದ್ರೆ ಮಾಡಿದ್ಮೇಲೆ ಕೆಲಸ ಮಾಡಿದ್ಮೇಲೆ ಬಾಡಿ ಸ್ಟ್ರೈನ್ ಇರುತ್ತಲ್ಲ, ಅದಕ್ಕೋಸ್ಕರ ಮೈ ಕೈ ನೋವು ಬರುತ್ತೆ. ಹೌದು, ಅಷ್ಟೇ. ನೀವೇ ಕೆಲಸ ಮಾಡೋದು? ಹೌದು. ಆಕಾಶದಲ್ಲಿ ಮೋಡ ಏನಕ್ಕಿರುತ್ತೆ ಅಂದ್ರೆ ಇದು ಮಳೆ ಬಂದು ನೀರೆಲ್ಲ ಇರುತ್ತಲ್ಲ, ಅಲ್ಲ, ಅದು ಎವಾಪರೇಟ್ ಆಗಿ ಹೀಟಿಗೆ ಎವಾಪರೇಟ್ ಆಗಿ ಸೊ ಕ್ಲೌಡ್ಸ್ ಆಗಿ ಇರ್ತದೆ. ಹಂಗೆ ಸೊ ಅದು ಮೋಡ ಇರುತ್ತಲ್ಲ. ಮೋಡ ಏನಕ್ಕೆ ತೇಲ್ತಾ ಇರುತ್ತೆ? ಅದಕ್ಕೆ ನಿಂತ್ಕೊಳ್ಳಕ್ ಕಾಲಿಲ್ವಲ್ಲ, ಅದಕ್ಕೆ ತೇಲ್ತಾ ಇರುತ್ತೆ. ನಿಂತ್ಕೊಳ್ಳಕ್ ಕಾಲಿಲ್ವಲ್ರಿ? ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ತೇಲ್ತಾ ಇರುತ್ತೆ. ನಿಂತ್ಕೊಳ್ಳಕ್ ಕಾಲಿಲ್ವಲ್ಲ, ಕಾಲಿದ್ದಿದ್ರೆ ಕೆಳಗ್ ಬಂದು ನಿಂತ್ಕೊಂಡಿರೋದು ಅಷ್ಟೇ. ಪಾಪ ನಿಂತ್ಕೊಳ್ಳಕ್ ಕಾಲಿಲ್ವಲ್ಲ, ತೇಲ್ಕೊಂಡಿದೆ ಅದು. ಗಂಡನ ಮೇಲೆ ಕೋಪ ಬಂದ್ರೆ ಅದನ್ನ ಯಾವ ತರ ತೋರಿಸ್ಕೋತಾರೆ? ನಗಾಡ್ಕೊಂಡು ತೋರಿಸ್ಕೋತಾರೆ. ಸ್ವಲ್ಪ ಪಾತ್ರೆ ಜೋರಾಗಿರ್ತೀವಿ, ಸ್ವಲ್ಪ ಪಾತ್ರೆ ಅವ್ರ ತಲೆ ಮೇಲೆ ಜೋರಾಗಿಡ್ತಾರೆ. ಊಟ ಬಡ್ಸಿದ್ರೆ ಆಯ್ತು ಅಂತೀವಿ. ಆಯ್ತು ಅಂತ ಕೋಪ ಏನಾಯ್ತದು? ಅದೇ ಮಕ್ಳ ಮೇಲೆ ರೇಗಾಡೋದು. ಪಾತ್ರನೇ ತಲೆ ಮೇಲೆ ಇಟ್ಬಿಡ್ತೀರ? ಇಲ್ಲ, ಎತ್ತಿ ಜೋರಾಗಿಟ್ರೆ ಗೊತ್ತಾಗುತ್ತೆ. ಜೋರಾಗಿ ಮಾಡಿದ್ರೆ ಈ ತರ ಜೋರಾಗಿ ಪಾತ್ರನ ಎತ್ತಿ ರಪ್ ಅಂತ ಇಟ್ರೆ ಗೊತ್ತಾಗುತ್ತೆ ಇವ್ರು ಕೋಪ ಬಂದಿದೆ ಅಂತ. ಆಗ ಅವ್ರೇನ್ ಮಾಡ್ತಾರೆ? ಮೂಲೆ ಸೇರ್ಕೊಂಡ್ಬಿಡ್ತಾರ? ಇಲ್ಲ, ಗೊತ್ತಾಗುತ್ತೆ ರೆಡಿ ಆಗಿದ್ದಾರೆ ಆಗ್ಲೇ ಕೋಪಕ್ಕೆ ಅಂತ. ಕೋಪಕ್ಕೆ ರೆಡಿ ಆಗಿದ್ದಾರೆ, ಯುದ್ಧಕ್ಕೆ ಕತ್ತಿ ತಗೊಂಡು ರೆಡಿ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಈ ತರ ಮಾಡಿದಾರ. ಇದು ಬಿಟ್ಟು ಬೇರೆ ಏನ್ ಮಾಡ್ತೀರಾ? ಬೇರೇನು ಮಾಡಲ್ಪ, ಮಕ್ಳನ್ನ ಸ್ವಲ್ಪ ಬೈತೀವಿ. ಕೋಲ್ಗಿಲ್ ತಗೊಂಡು ಹೊಡಿಯೋದು? ಇಲ್ಲ, ಮಕ್ಳನ್ನ ರೇಗಾಡೋದು. ಬೇಗ ಎದ್ದಾಡ್ರಕ್ಕೆ ಟೈಮ್ ಆಗಿದೆ. ಮಕ್ಕಳನ್ನೇ ಟಾರ್ಗೆಟ್ ನಿಮ್ಗೆ. ಮನೆಯವ್ರ ಕೋಪನ ಮಕ್ಕಳ ಮೇಲೆ ತೀರ್ಸ್ಕೊತಾರೆ ನೋಡಿ. ಯಾವ ತರ ಕಲ್ತಿರ? ಯಾರು ಇಲ್ವಲ್ಲ. ಯಾರು ಹೇಳ್ಕೊಟ್ರಿ ಇದನ್ನ? ಯಾರು ಹೇಳ್ಕೊಡ್ತಾರೆ? ಅವರೇ ನ್ಯಾಚುರಲ್ ಟ್ಯೂಷನ್ಗೆ ಹೋಗ್ಬಿಟ್ಟು ಅವರೇ ಟ್ಯೂಷನ್ ಹೋಗೋ ದಿನ ಸ್ವಂತ ಕಲ್ತ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಕೊಟ್ಟಿಲ್ಲ ಪಾಪ. ಜೇನ್ ನೋಡ ಕಡಿದ್ರೆ ಕಡ್ತಾ ಬರುತ್ತಲ್ಲ, ಏನಕ್ಕೆ? ಹೌದು, ಬರುತ್ತೆ. ಅದು ಚಿಕ್ಕಪ್ಪನ ಮಗ ಇರೋದು. ಜೇನ್ ನೋಡ ಚಿಕ್ಕಪ್ಪ ಅವ್ರದ್ದು ನೆಂಟ್ರು ಕನ್ಫರ್ಮ್ ಆಗಿ ಹೇಳ್ತಾ ಬರುತ್ತೆ. ಅದೇ ಏನಕ್ಕೆ ಬರುತ್ತೆ? ಅದು ಅಳ್ಬೇಡಿ, ಅಳ್ತಾ ಇದಾರ ಪಾಪ. ಅದು
ಏನು ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಬಿಡಿ ಹೋಗ್ಲಿ. ಇಲ್ಲ ರೀ ಅದು ಸೊಳ್ಳು ಸೊಳ್ಳೆ ಕಚ್ಚಿದ್ರೆ ನವೆ ಬರುತ್ತೆ, ಜೇನುಹುಳ ಕಚ್ಚಿದ್ರೆ ಕಡಿತ ಬರುತ್ತೆ. ಸೊಳ್ಳೆ ಕಚ್ಚಿದ್ರೆ ನೆವೆ ಬರುತ್ತೆ, ಜೇನುಹುಳ ಕಚ್ಚಿದ್ರೆ ಕಡಿತ ಬರುತ್ತೆ. ಅಷ್ಟೇ. ಎಷ್ಟು ಸಲ ಕಚ್ಚಿಸ್ಕೊಂಡಿದ್ದೀರಾ ಜೇನು? ಅಯ್ಯೋ ಒಂದು ಸಲ ಇಲ್ಲ ಸರ್. ಒಂದ್ಸಲನು ಇಲ್ಲ. ದುಃಖದಲ್ಲಿ ಹೇಳ್ತಾ ಇದಾರೆ. ಅಯ್ಯೋ ಒಂದ್ಸಲನು ಕಚ್ಚಿಲ್ಲ ನನಗೆ ಅದು ಬಂದು ಅಂತ. ಅವು ಕಡಿತ ಬರುತ್ತಲ್ಲ. ಏನಕ್ಕೆ ಬರುತ್ತೆ? ಯೂಶಲಿ ಅದು ನ್ಯಾಚುರಲ್. ನ್ಯಾಚುರಲ್. ಇವ್ರು ಯಾರಿಗಾರು ಕಡಿದ್ರು ಅವ್ರಿಗೂ ನವೆ ಬರುತ್ತೆ. ನ್ಯಾಚುರಲ್ ಎಲ್ಲ ಇವ್ರು ಒಂದೇ ಸಂತತಿ. ಜೇನ್ನೊಣದ್ದು ಇವ್ರದ್ದು ಎಲ್ಲ ಒಂದೇ ಸಂತತಿ. ಅದಂಗೆ ಹೇಳ್ತೀರಾ? ಸೊಳ್ಳೆ ಕಚ್ಚಿದ್ರೆ ನವೆ ಬರುತ್ತೆ, ನಾವು ಕಚ್ಚಿದ್ರೆ ಬರುತ್ತಾ? ಸೊಳ್ಳೆಗೂ ಜೇನುಳಕ್ಕೂ ಏನ್ ವ್ಯತ್ಯಾಸ? ಆ ಸೊಳ್ಳೆ ಚಿಕ್ಕ ಚಿಕ್ಕದಿರುತ್ತೆ. ಸೊಳ್ಳೆ ಚಿಕ್ಕದಿರುತ್ತೆ, ಜೇನ್ನೊಣ ಇಷ್ಟು ದಪ್ಪ ಇರುತ್ತೆ. ಇಲ್ಲ ಅದೊಂದು ಸೈನ್ಸ್ ಇರುತ್ತೆ. ನ್ಯಾಚುರಲ್, ದಟ್ ಇಸ್ ಆಲ್ ನ್ಯಾಚುರಲ್. ಕೆಂಪಗಾಗ್ಬಿಟ್ರಲ್ಲ, ನಕ್ಕಿ ಕೆಂಪಗಾಗ್ಬಿಟ್ರಲ್ಲ. ಜೇನ್ನೊಣನೇ ಕಡ್ದಂಗ ಆಗ್ಬಿಟ್ರು. ನಿಮ್ಮ ಹೇಳಿ ಸರ್. ಅಷ್ಟೇನಾ? ಅಷ್ಟೇ ಸರ್. ಅದ್ರಲ್ಲಿ ಮುಳ್ಳಿರುತ್ತಲ್ಲ, ಅದ್ರಲ್ಲಿ ಮುಳ್ಳಿರುತ್ತೆ. ಇವ್ರು ನೋಡಿದಾರೆ, ಇವ್ರು ತಗೊಂಡೋಗಿ ಇಟ್ಬಿಟ್ಟು ಬಂದಿದ್ದಾರೆ ಮುಳ್ಳನ್ನ. ಮುಳ್ಳಿರೋದ್ರಿಂದ ಕಚ್ಚುತ್ತದೆ. ಮುಳ್ಳಿರೋದ್ರಿಂದ ಕಚ್ಚುತ್ತೆ. ಮುಳ್ಳು ಕಿತ್ತಾಕೋದು ಕಚ್ಚಲ್ಲ. ಮುಳ್ಳಿರೋದ್ರಿಂದ ಕಚ್ಚುತ್ತೆ. ಮುಳ್ಳು ಕಿತ್ತಾಕಿದ್ರೆ ಕಚ್ಚಕ್ ಹೋಗಲ್ಲ. ಮುಳ್ಳು ಬಿಟ್ಟೋಗುತ್ತಲ್ಲ, ಮುಳ್ಳು ಬಿಟ್ಟೋಗುತ್ತೆ. ಅದು ಮುಳ್ಳ ಇರುತ್ತೆ. ಮುಳ್ಳಿದೆ ಅಂತ ನೀವೆಲ್ಲಿ ನೋಡಿದ್ರಿ? ಮೈ ಇರ್ತಲ್ಲ, ಅದು ನೆವೆ ಬರುತ್ತಲ್ಲ, ಅಲ್ಲಿ ಕಾಣುತ್ತದು. ಅಲ್ಲಿ ಕಾಣುತ್ತೆ. ಕಾಣುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಜನಸಾಮಾನ್ಯರು ಯಾವ್ಯಾವ ರೀತಿ ತರಲೆ ಉತ್ತರಗಳನ್ನ ಕೊಟ್ಟರು ಅಂತ. ಮುಂದಿನ ವಾರ ಇದೇ ಸಮಯಕ್ಕೆ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.